ನಮಸ್ಕಾರ. ಪ್ರತಿ ಕ್ಷಣನೂ ನಾವು ಚೆಂದಾಗಿ ಬದುಕಬೇಕು, ಪ್ರತಿ ಕ್ಷಣನೂ ನಾವು ಸುಖದಿಂದ ಇರಬೇಕು ಅನ್ನೋದನ್ನ ಎಲ್ಲರೂ ಹೇಳ್ತಾರ. ನಾವು ಹಂಗೆ ಬಯಸ್ತೀವಿ, ಆದ್ರೆ ಅದು ಹಂಗೆ ಆಗೋದನ್ನು ಇಲ್ಲ. ನಾವು ಈಗಿನ ಸಮಯವನ್ನ ಸರಿಯಾಗಿ ಕಳೆದೇವು ಅಂತಂದ್ರೆ ಅದರಿಂದ ನಾವು ಬಹಳಷ್ಟು ಲಾಭ ಅದ. ಈಗ ಏನಾದ ಅದು ಹಿಂದೆ ಏನಾಗ್ಯದ ಆಗೋಗ್ಯದ, ಅದು ಬಿಟ್ಬಿಡ್ರಿ. ಅದು ಹಿಂದೆ ಎಲ್ಲೋ ಎಡಿ ಬಿದ್ದೀವಿ, ಹಿಂದೆ ಏನೋ ತಪ್ಪು ಮಾಡೀವಿ, ಹಿಂದೆ ಸಮಯ ವ್ಯರ್ಥ ಮಾಡ್ಕೊಂಡೀವಿ. ಹೋಗ್ಲಿ, ಕಳೆದು ಹೋಗ್ಯದ, ಮತ್ತೆ ಸಿಗಲ್ಲ. ಹುಡುಕಾಡ್ಕೊಂತ ಕುಂತ್ರು ಉಪಯೋಗ ಇಲ್ಲ, ಸುಮ್ಮನೆ ಕೊರಕೊಂತ ಕುಂತ್ರು ಈಗಿದ ಕೈದಂದ ಸಮಯ ಕಳ್ಕೊಂಡು ಕುಂದಿರ್ತೀವಿ. ಅದಕ್ಕೆ ಅಲ್ಲಿ ಹಿಂದಿನ ಬಿಟ್ಬಿಡ್ಬೇಕು, ಅಲ್ಲಿಂದ ಪಾಠ ಕಲ್ತಿರ್ಬೇಕಷ್ಟೇ. ಅದೇ ಕೊರಗಾಗಿ ನಾವು ಇಟ್ಕೊಂಡು ಕುಂದಿರ್ಬಾರ್ದು. ಈಗಿನ ಸಮಯವನ್ನ ನಾವು ಬಹಳ ಸುಖಮಯವಾಗಿ ಕಳೀಬೇಕು ಅಂತಂದ್ರೆ ಆ ಸಮಯವನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು, ಸದುಪಯೋಗ ಮಾಡ್ಕೊಳ್ಬೇಕು. ಯಾಕಂದ್ರೆ ಈಗಿನ ನಾವು ಸಮಯದ ಸದುಪಯೋಗ ಮಾಡಿಕೊಂಡಿದ್ದೇ ಆದರೆ ನಾಳೆಗೆ ಅದು ಉತ್ತಮ ನೆನಪಾಗಿ ನಮ್ಮ ಮನಸ್ಸಿನಲ್ಲಿ ಸೇರ್ತದೆ. ಉತ್ತಮ ನೆನಪಾಗಿ ಅದು ಮನಸ್ಸಿನಲ್ಲಿ ಸೇರ್ತು ಅಂತಂದ್ರೆ ಅದು ನಾವು ಒಂದು ಖಜಾನೆ ಇದ್ದಂಗೆ, ಅದು ನಮ್ದೊಂದು ಗಳಿಕೆ ಇದ್ದಂಗೆ, ನಾವು ಒಂದು ಆಸ್ತಿ ಮಾಡ್ದಂಗೆ. ಉತ್ತಮ ನೆನಪುಗಳು ಯಾಕೆ ಒಂದು ಆಸ್ತಿ ಆಗ್ತಾವ ಅಂತಂದ್ರೆ ನರಕದಲ್ಲಿ ನೀಡುವ ಹಿಂಸೆಗಿಂತಲೂ ಹೆಚ್ಚಿನ ಹಿಂಸೆ ಕೆಲವೊಂದ್ಸಾರಿ ನೆನಪುಗಳು ನೀಡ್ತಾವ. ಅದಕ್ಕಾಗಿ ಉತ್ತಮ ನೆನಪುಗಳಿದ್ವು ಅಂದ್ರ ಸ್ವರ್ಗದಲ್ಲಿ ನೀಡುವ ಖುಷಿಗಿಂತಲೂ ಹೆಚ್ಚಿನ ಖುಷಿಯನ್ನ ಅವು ನೀಡ್ತಾವ. ಆ ಕಾರಣಕ್ಕಾಗಿ ನೆನಪುಗಳನ್ನ ನಾವು ನಿರ್ಮಿಸ್ಕೊಳ್ಬೇಕಾಗ್ತದ. ಈಗಿನ ಸಮಯದ ಸದ್ಬಳಕೆಯಿಂದ ಇವತ್ತೇನ್ ನಮ್ದು ಆದ ಅದನ್ನು ಚಂದ ಕೆಳೆಯೋದು, ಖುಷಿಯಾಗಿ ಕೆಳಕ್ ಪ್ರಯತ್ನ ಮಾಡೋದು. ಯಾಕಂದ್ರೆ ಖುಷಿಯಾಗಿ ಕೆಳಕ್ ಪ್ರಯತ್ನ ಮಾಡಿದೆವು ಅಂದ್ರೆ ಅದು ಖುಷಿಯಾಗೇ ಕಳೆದಿರ್ತೀವಿ. ಮತ್ತೆ ಎಲ್ಲಾ ಸಿಕ್ಕಂತ ಸಮಯವನ್ನ ಖುಷಿಯಾಗಿ ಕೆಳಕ್ ಸಾಧ್ಯನೂ ಇಲ್ಲ. ಜೀವನ ನಮಗ್ ಬಿಡಲ್ಲ ಹಂಗ. ಅದು ಹಂಗೆ ನಡಬರ್ಕ್ ಏನಾದ್ರು ಒಂದು ತಂದು ಇಟ್ಬಿಡ್ತದೆ. ಒಂದಿಷ್ಟು ಬೇಸರ ತಂದಿಡ್ತದೆ, ಒಂದಿಷ್ಟು ದುಃಖರ ತಂದಿಡ್ತದೆ, ಒಂದಿಷ್ಟು ನೋವರ ತಂದಿಡ್ತದೆ. ನಾವೆಲ್ಲ ಮುಂಚೆನೆ ಎದ್ದು ಕೂಡಲೇ ಭಾರಿ ಪ್ಲಾನ್ ಮಾಡ್ತೀವಿ, ಇವತ್ತು ನನ್ನ ಜೀವನ ಭಾರಿ ಇರಬೇಕು ಅಂತ. ಹಂಗೆ ಪ್ಲಾನ್ ಮಾಡೇಬೇಕು, ಹಂಗೆ ಯೋಜನೆಯನ್ನು ನಾವು ಮಾಡ್ಕೊಳ್ಳೇಬೇಕು. ಅಷ್ಟು ಯೋಜನೆ ಮಾಡಿ ಶಿಸ್ತುಬದ್ಧವಾಗಿ ಸಾಗಿದ್ರೂ ಕೂಡ ಮಧ್ಯದಲ್ಲಿ ಸಾಕಷ್ಟು ಬಂದು ಕುಂದಿರ್ತಾವ, ಜೀವನ ತಂದಿಡ್ತದ. ಮತ್ತು ನಾವು ಏನು ನಿರ್ಧಾರಗಳೇ ಮಾಡಲಿಲ್ಲ ಅಂದ್ರೆ ಜೀವನ ಪೂರ್ತಿ ಅದೇ ತುಂಬಿಕೊಂಡಿರ್ತದೆ. ಅದಕ್ಕಾಗಿ ಉತ್ತಮವಾಗಿ ಸಮಯವನ್ನು ಕಳೆಯೋದು. ಇವತ್ತಿನ ನಿರ್ಧಾರಗಳು ಏನಾಗಿರ್ಬೇಕು, ಇವತ್ತಿನ ದಿನದ ಸಮಯವನ್ನು ನಾನು ಆನಂದದಿಂದ ಕಳೀಬೇಕು. ಆನಂದದಿಂದ ಕಳೀಬೇಕಂತೇಳಿ ಕೆಟ್ಟದ್ರಿಂದ ಆನಂದ ಬಯಸೋದಲ್ಲ. ಉತ್ತಮ ಕೆಲಸಗಳು ನನ್ನಿಂದ ಆಗಬೇಕು, ಉತ್ತಮ ಸೇವೆಗಳು ನನ್ನಿಂದ ಆಗಬೇಕು, ಉತ್ತಮ ಮಾತುಗಳು ನನ್ನಿಂದ ಆಗಬೇಕು, ಉತ್ತಮ ವಾತಾವರಣ ನನ್ನಿಂದ ನಿರ್ಮಾಣ ಆಗಬೇಕು ಅನ್ನೋ ನಿರ್ಧಾರಗಳು ನಮಗೆ ಇರಬೇಕು. ಅದರಿಂದ ಉತ್ತಮ ನೆನಪುಗಳು ನಮ್ಮವಾಗ್ತವೆ. ಉತ್ತಮ ನೆನಪುಗಳು ಸ್ವರ್ಗ ಸುಖಕ್ಕಿಂತಲೂ ಹೆಚ್ಚಿನ ಸುಖ ನೀಡ್ತಾವೆ. ಅದು ಒಂಥರ ಸಂಪತ್ತಿನ ನಿರ್ಮಾಣ ಆಗ್ತದೆ. ಅದೇ ಕೆಟ್ಟ ನೆನಪುಗಳಿದ್ದು ನರಕಕ್ಕಿಂತಲೂ ಹೆಚ್ಚಿನ ಹಿಂಸೆ ನೀಡ್ತಾವೆ. ನೆನಪುಗಳು ಕಾಡಕ್ ಶುರುವಾದವು ಅಂದ್ರೆ ಅದು ಮನುಷ್ಯನ ಒಕ್ಕಲು ಮಾಡಕ್ ಬಿಡಲ್ಲ. ಮನುಷ್ಯನಲ್ಲಿ ಒಕ್ಕಲಾಗಲ್ಲ. ಅವಾಗ ಆ ನೆನಪಿನಲ್ಲಿ ಕೊರಗ್ತಾ ಕೈದಾಗಿದ್ದು ಖುಷಿ ಕಳ್ಕೊಂಡ್ಬಿಡ್ತಾವ. ಖುಷಿನೇ ಇರಲ್ಲ. ಅವ್ನು ಬೇಕಾದ್ ಕೊಡ್ರಿ,
ಯಾರು ನೆನಪಿನ ಕೊರಗಿನಲ್ಲಿ ಇರ್ತಾರ ಅವ್ರಿಗೆ ಯಾವ ಖುಷಿ ಕೊಟ್ರು ಅನುಭವಿಸಕ್ಕಾಗಲ್ಲ. ಯಾಕಂದ್ರೆ ಅದರ ಹಿಂಸೆ ಹಂಗಿರ್ತದೆ. ಮತ್ತು ಯಾರು ನೆನಪಿನ ಖುಷಿಯಲ್ಲಿ ಇರ್ತಾರ ಅಂಥವ್ರಿಗೆ ಸ್ವರ್ಗ ಸುಖಕ್ಕಿಂತಲೂ ಹೆಚ್ಚಿನ ಆನಂದವನ್ನು ಆನಂದಿಸ್ತಿರ್ತಾರೆ. ಅದು ಹೆಂಗಂದ್ರ ನೆನಪಿನ ಖುಷಿ ಗುಣಾಕಾರ ಇದ್ದಂಗ ಹೆಚ್ಚಿಗೆ ಆಗ್ತಾನೆ ಹೋಗ್ತದದು. ನೆನಪಿನ ನೋವು ಕೂಡ ಗುಣಾಕಾರ ಇದ್ದಂಗ ಅದನ್ನು ಹೆಚ್ಚಿಗೆ ಹಾಕೊಂತ ಹೋಗ್ತದೆ. ನೆನಪಿನ ನೋವರೇ ಇರಲಿ ಖುಷಿಯರೇ ಇರಲಿ ಗುಣಾಕಾರ ಅದು ಡಬಲ್ ಆಗ್ತಾ ಹೋಗ್ತದೆ. ಆ ಕಾರಣಕ್ಕಾಗಿ ನಾವು ಸುಂದರವಾದ ನೆನಪುಗಳನ್ನು ನಮ್ಮ ಮನಸ್ಸಿನಾಗ ನಿರ್ಮಾಣ ಆಗಬೇಕು ಅಂದರೆ, ನಮ್ಮ ನೆನಪಲ್ಲಿ ಉಳಿಬೇಕು ಅಂದರೆ, ನೆನಪಿನ ಖಜಾನೆಯಲ್ಲಿ ಸೇರಬೇಕು ಅಂತ ಅಂದರೆ ಈಗಿನ ಸಮಯ ಏನಾಗಲ್ಲ, ಈ ಸಮಯವನ್ನ ಸರಿಯಾಗಿ ಬಳಸ್ಕೋಬೇಕು. ಸರಿಯಾಗಿ ಬಳಸ್ಬೇಕು ನಿರ್ಧಾರ ಮಾಡಿದೆವು. 100% ನಾವು ಈ ಸಮಯನ ಚೆಂದಾಗಿ ಬಳಸ್ಕೊಂತೀವಿ ಅಂತ ನಾವು ನಿರ್ಧಾರ ಮಾಡಿದೆವು ಅಂದ್ರೆ ಅದರ 80% ಸಫಲರಾಗಿರ್ತೀವಿ. 20 ಹೋಗಿರ್ತದೆ, ಬಿಟ್ಬಿಡ್ಬೇಕು. 20 ಮನ್ಸಿಗೆ ನೋವಾಗಂತ ನಡೆದ್ಬಿಟ್ಟಿರ್ತದೆ ಘಟನೆಗಳು. ಆಗ 80% ನೆನಪುಗಳು ಉತ್ತಮ ನೆನಪುಗಳು ಇರ್ತಾವ, 20 ಕೆಟ್ಟ ನೆನಪುಗಳು ಇರ್ತಾವ. ನಾವು ಯಾವ್ದು ಇಟ್ಕೋಬೇಕು ಯಾವ್ದು ಬಿಡ್ಬೇಕು ಅನ್ನೋದು ಕೂಡ ಮುಖ್ಯ ಆಗಿಬಿಡ್ತದೆ. ಅವಾಗ 80 ನೆನಪಿನ ಖಜಾನೆಗೆ ಸೇರಿಸ್ಬೇಕು, 20 ಮರುವಿನ ಖಜಾನೆಗೆ ಸೇರಿಸ್ಬೇಕು. ಮರ್ತು ಬಿಡ್ಬೇಕು. ಅದು ಹೆಚ್ಚಿಂದ ಇದು ಅದ ಜೀವನ ಅಂದ್ರೆ. ಅವಾಗ ಹಂಗೆ ಪೆಟ್ಟು ಕೊಟ್ಕೊಂತ ನಮ್ಮನ್ನ ಎಚ್ಚರದಿಂದ ಇಡೋ ಸಲುವಾಗಿ ಅದು ಪೆಟ್ಟು ಕೊಡ್ತಿರ್ತದೆ, ನೋವುಗಳು ಕೊಡ್ತಿರ್ತದೆ, ದುಃಖಗಳು ಕೊಡ್ತಿರ್ತದೆ, ಅವಮಾನಗಳು ಕೊಡ್ತಿರ್ತದೆ. ಇರಲಿ, ಅವುಗಳನ್ನು ಸ್ವೀಕರಿಸ್ತಾ ಉತ್ತಮ ನೆನಪುಗಳನ್ನು ಸಂಗ್ರಹಿಸ್ತಾ ಮುತ್ತುಗಳ ಸಂಗ್ರಹ ನಮ್ಮ ಖಜಾನೆ ಒಳಗೆ ಸೇರಬೇಕು. ಸಮುದ್ರದ ಆಳದಲ್ಲಿ ಅದೆಷ್ಟೋ ಕಲ್ಲು ಮಣ್ಣುಗಳನ್ನ ಆದ. ಆ ಕಲ್ಲು ಮಣ್ಣುಗಳ ಮಧ್ಯದಲ್ಲಿ ವಜ್ರವೈಡೂರ್ಯಗಳು ಅದಾವ, ಮುತ್ತುಗಳದಾವ, ಹವಳಗಳು ಅದಾವ. ಅವುಗಳನ್ನ ಹೆಕ್ಕಿ ತೆಗೆದು ನಮ್ಮ ಖಜಾನೆಗೆ ಸೇರಿಸಬೇಕಾದ ಕೆಲಸ. ಜೀವನ ಒಂದು ಸಮುದ್ರ ಇದ್ದಂತೆ. ಧನ್ಯವಾದಗಳು.